ನಮಸ್ಕಾರ ಸ್ನೇಹಿತರೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ. ಈ ರೀತಿ ವಿಡಿಯೋ ಮಾಡಬೇಕಾ, ನೀವು ಏನಾದರೂ ಮಾಡಿ ನಿಮ್ಮ ಚಾನಲ್ ಮೇಲೆ ಹಾಕಬೇಕು ಅಂದರೆ ಹೇಳಿ ಅಂತ ಹೇಳಿ ಕಮೆಂಟ್ ಹಾಕಿ ಲೈಕ್ ಮಾಡಿದರೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದರ ಪ್ರಕಾರ ನಾನು ಇವತ್ತು ಆ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಆ ವಿಡಿಯೋದ ಮೇಲೆ ಕಮೆಂಟ್ಸ್ ಎಲ್ಲ ಬಂತು, ಲೈಕ್ಸ್ ಎಲ್ಲ ಬಂತು. ಸೊ ಹಾಗಾಗಿ ವಿಡಿಯೋ ಮಾಡಬೇಕು ಅಂತ ಇವತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಸ್ನೇಹಿತರೆ, ಈ ವಿಡಿಯೋ ಒಂದು ಸ್ವಲ್ಪ ಲಾಂಗ್ ಆಗ್ಬೋದು, ಒಂದು 20-30 ನಿಮಿಷ ಆಗ್ಬೋದು. ಯಾಕಂದರೆ ಡೀಟೇಲ್ ಆಗಿ ನಾನು ವಿಡಿಯೋ ಹೇಳಬೇಕಾದ್ರೆ ಅಷ್ಟು ಟೈಮ್ ತೊಗೊಳುತ್ತೆ. ಸೊ ಹಂಗಾಗಿ ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋದೆ ಫಸ್ಟ್ ವಿಡಿಯೋ ನೋಡಿ. ವಿಡಿಯೋ ನೋಡಿದ್ರೇ ಈ ರೀತಿ ವಿಡಿಯೋಸ್ ಎಲ್ಲ ನೀವು ರೆಡಿ ಮಾಡಲಿಕ್ಕಾಗುತ್ತೆ. ಇಲ್ಲ ಅಂದರೆ ಏನಾದರೂ ಮಿಸ್ಟೇಕ್ ಆಗುತ್ತೆ, ಆಮೇಲೆ ಪ್ರಶ್ನೆ ಮಾಡ್ತಾ ಕೂಡ್ತೀರಾ. ಆಮೇಲೆ ಅದು ಏನಾಗಿದೆ ಅಂತ ಹೇಳೋಕ್ಕೂ ಆಗೋದಿಲ್ಲ. ಕಮೆಂಟ್ಸಲ್ಲಿ ಕೇಳಿದರೆ ಅದಕ್ಕೆ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಫಸ್ಟ್ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಈ ರೀತಿ ವಿಡಿಯೋ ಮಾಡಿ ನಿಮ್ಮ ಚಾನಲ್ ಮೇಲೆ ನೀವು ಅಪ್ಲೋಡ್ ಮಾಡಿದರೆ ಬೇಗ ನಿಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೋಬೋದು. ಆಮೇಲೆ 10 ಮಿಲಿಯನ್ ವ್ಯೂಸ್ ಏನಿದೆ ಅದು ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ಮಿನಿಚರ್ ವಿಡಿಯೋ ತುಂಬ ಯೂಟ್ಯೂಬ್ ಮೇಲೆ ನಡೀತಾ ಇರುತ್ತೆ, ತುಂಬ ಹೊತ್ತು ವಿಡಿಯೋ ನೋಡ್ತಾರೆ, ಸರಿಯಾಗಿ ರಿಪೀಟ್ ವಿಡಿಯೋ ನೋಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ಈ ಟಾಪಿಕ್ ಮೇಲೆ ನೀವು ವಿಡಿಯೋ ಮಾಡಿದರೆ, ಇದೇ ಟಾಪಿಕ್ ಅಂತಲ್ಲ, ಅಡುಗೆದೇ ಅಂತಲ್ಲ, ನೀವು ಈ ಮಿನಿಚರ್ ವಿಡಿಯೋ ಯಾವುದೇ ಟಾಪಿಕಲ್ಲಿ ಕೂಡ ನೀವು ಮಾಡ್ಬೋದು. ಸೊ ಸರಿಯಾಗಿ ನಮ್ಮ ಹತ್ರ ಪ್ರಾಂಪ್ಟ್ ಇತ್ತು, ನಾವು ಮಾಡೋದು ಸರಿಯಾಗಿ ಮಾಡಿ ಅಪ್ಲೋಡ್ ಮಾಡಿದರೆ ಖಂಡಿತ ನಮ್ಮ ಚಾನಲ್ ಮೇಲೆ ಏನು ಸಬ್ಸ್ಕ್ರೈಬರ್ಸ್ ಏನು ಕ್ರೈಟೀರಿಯಾ ಇದೆ ಅದು ನಾವು ಕಂಪ್ಲೀಟ್ ಮಾಡ್ಕೋಬೋದು. ಸೊ ಬನ್ನಿ ಆ ವಿಡಿಯೋ ಹೇಗೆ ಮಾಡೋದು ಅನ್ನೋದು ಕಂಪ್ಲೀಟ್ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಇನ್ನೊಂದು ಸ್ನೇಹಿತರೆ, ಇದ್ರ ಬಗ್ಗೆ ನೀವು ನನ್ನ ವಾಟ್ಸಪ್ ಮೇಲೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಕೇಳಿದರೆ ನಾನು ಇದಕ್ಕೆ ಯಾವುದೇ ರೀತಿಯಿಂದ ಆನ್ಸರ್ ಮಾಡಲ್ಲ. ಸೊ ದಯಮಾಡಿ ವಿಡಿಯೋದ ಮೇಲೆ ಏನು ಪ್ರಾಬ್ಲಮ್ ಆಗಿದೆ ಕಮೆಂಟ್ನಲ್ಲೇ ಕೇಳಬೇಕು. ಸೊ ಅದು ಬಿಟ್ಟು ನಿಮ್ಮ ಹತ್ರ ಮೊಬೈಲ್ ನಂಬರ್ ಇದೆ ಅಂತ ಹೇಳಿ ಕಾಲ್ ಮಾಡೋದಾಗಲಿ ಮೆಸೇಜ್ ಮಾಡೋದಾಗಲಿ ಮಾಡಿದರೆ ಅದಕ್ಕೆ ಯಾವುದೇ ರೀತಿಯಿಂದ ರೆಸ್ಪಾನ್ಸ್ ಸಿಗಲ್ಲ. ದಯಮಾಡಿ ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಏನಾದರೂ ಸಮಸ್ಯೆ ಅಂದರೆ ಕಮೆಂಟ್ ಹಾಕಿ, ಅದ್ರ ಮೇಲೆ ಆದಷ್ಟು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ನೀವು ಕಮೆಂಟ್ಸ್ ಎಲ್ಲ ಹಾಕ್ತಾ ಕೂತ್ರೆ ನನಗೆ ಅದು ಆನ್ಸರ್ ಮಾಡಲಿಕ್ಕೂ ಆಗಲ್ಲ, ಆಮೇಲೆ ನಾನು ವಿಡಿಯೋ ಹಾಕಿದ್ದು ವೇಸ್ಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ಫಸ್ಟ್ ನಾನಿಲ್ಲಿ ಪ್ರಾಂಪ್ಟ್ ಬೇಕಾಗಿರುತ್ತೆ ಸ್ನೇಹಿತರೆ. ಈ ರೀತಿ ವಿಡಿಯೋ ಮಾಡಬೇಕಾದ್ರೆ ಪ್ರಾಂಪ್ಟ್ ತುಂಬ ಮುಖ್ಯ. ನಾನು ಪ್ರಾಂಪ್ಟ್ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಆ ಪ್ರಾಂಪ್ಟ್ ನೀವು ಹೇಗೆ ತೊಗೋಬೇಕು ಅಂದರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಕೊಡ್ತೀನಿ. ಯಾಕಂದರೆ ಪ್ರಾಂಪ್ಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡಿದರೆ ಅದು ಕಾಪಿ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಕಾಪಿ ಆಪ್ಷನ್ ಇರೋದಿಲ್ಲ. ಡಿಸ್ಕ್ರಿಪ್ಷನ್ ಬಾಕ್ಸ್ನಿಂದ ನೀವು ಕಾಪಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ನನ್ನದೊಂದು ವೆಬ್ಸೈಟ್ ಇದೆ, ಅದರ ಲಿಂಕ್ ನಾನು ಕೊಟ್ಟಿರ್ತೀನಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ, ಸೈಡಲ್ಲಿ ನೋಡಿ, ಕ್ರೋಮ್ ಬ್ರೌಸರಲ್ಲಿ ಅದು ಓಪನ್ ಆಗುತ್ತೆ ರೀಡೈರೆಕ್ಟ್ ಆಗಿ. ಯಾವ ರೀತಿ ಅಂದರೆ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಒಂದು ಪೇಜ್ ಬರುತ್ತೆ. ಇಲ್ಲಿ ನೋಡ್ಬೋದು ಒಂದು ಇಮೇಜ್ ಕಾಣ್ತಾ ಇದೆ. ಆಮೇಲೆ ಫ್ರೀ ಮಿನಿಚರ್ ಕುಕಿಂಗ್ AI ಪ್ರಾಂಪ್ಟ್ ಕಾಪಿ ಆ್ಯಂಡ್ ಪೇಸ್ಟ್ ಕ್ರಿಯೇಟ್ ಎ ವೈರಲ್ ಕುಕಿಂಗ್ ವಿಡಿಯೋಸ್ ಅಂತ ಈ ರೀತಿ ಬರುತ್ತೆ. ಸೊ ಸ್ವಲ್ಪ ಸ್ಕ್ರಾಲ್ ಮಾಡಿ ಇದ್ರ ಬಗ್ಗೆ ಡೀಟೇಲ್ ಹೇಳಿದ್ದೀನಿ. ಇದನ್ನು ನೀವು ಒಂದು ಸ್ವಲ್ಪ ಓದ್ಕೊಂಡು ಆದಮೇಲೆ ಕೆಳಗಡೆ ಬಂದರೆ, ಈ ರೀತಿ ಕೆಳಗಡೆ ಬನ್ನಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಇದರಲ್ಲೂ ಕೊಟ್ಟಿದ್ದೀನಿ. ನೀವು ಇದರಲ್ಲಿ ಏನೇನು ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಓದ್ಕೊಂಡು ಕೆಳಗೆ ಬನ್ನಿ. ಕೆಳಗೆ ಬಂದರೆ ನೋಡಿ, ಇಲ್ಲಿ ಪ್ರಾಂಪ್ಟ್ ಇದೆ. ಇಲ್ಲಿ ಪ್ರಾಂಪ್ಟ್ ಕಾಣ್ತಾ ಇದೆ. ಇಲ್ಲಿ ಕಂಪ್ಲೀಟ್ ಪ್ರಾಂಪ್ಟ್ ಕೊಟ್ಟಿದ್ದೀನಿ. ಸೊ ಇಲ್ಲೆಲ್ಲ ಏನೇನಿದೆ ಅದೆಲ್ಲ ಬರೆದ್ಬಿಟ್ಟು ಇಲ್ಲಿ ಪ್ರಾಂಪ್ಟ್ ಹಾಕಿದ್ದೀನಿ. ಆದರೆ ಈ ಪ್ರಾಂಪ್ಟ್ ಇಲ್ಲಿ ಕಾಪಿ ಮಾಡಬೇಕಾದ್ರೆ ಇಲ್ಲಿ ಮೇಲ್ಗಡೆ ನೋಡಿ ಒಂದು ಬ್ಲೂ ಕಾಪಿ ಪ್ರಾಂಪ್ಟ್ ಅಂತ ಒಂದು ಬ್ಲೂ ಲಿಂಕ್ ಇದೆ, ಕಾಪಿ ಪ್ರಾಂಪ್ಟ್. ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ಇದು ಕಾಪಿ ಆಗಿಬಿಡುತ್ತೆ. ಇಲ್ಲಿ ನೋಡ್ಬೋದು ಕಾಪಿ ಆಯಿತು, ಕಾಪಿಡ್ ಅಂತ ಬಂದ್ಬಿಡುತ್ತೆ. ಈ ಕಾಪಿ ಆಗಿರೋ ಪ್ರಾಂಪ್ಟ್ ಮೇಲೆ ನಾವು ಕೆಲಸ ಮಾಡೋದಿರುತ್ತೆ. ಇದನ್ನು ಮೊದಲು ಕಾಪಿ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ. ಅದನ್ನು ಕ್ಲಿಕ್ ಮಾಡಿದರೆ ಈ ರೀತಿ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿ ಇರುತ್ತೆ, ನೋಡ್ಬೋದು. ಸೊ ಅಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಕಾಪಿ ಮಾಡಲಿಕ್ಕೆ ಇರುತ್ತೆ ಪ್ರಾಂಪ್ಟ್. ಸೊ ಮೊದಲು ಏನು ಪ್ರಾಂಪ್ಟ್ ಕೊಟ್ಟಿದ್ದೀನಿ ಅದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಆದಮೇಲೆ ನೀವೇನು ಮಾಡಬೇಕು, ಈಗ ನಿಮ್ಮ ಹತ್ರ ಒಂದು ಚಾಟ್ GPT ಅಪ್ಲಿಕೇಶನ್ ಬೇಕು ಸ್ನೇಹಿತರೆ. ಚಾಟ್ GPT ಅಪ್ಲಿಕೇಶನ್ ಇಲ್ಲ ಅಂದರೆ ಚಾಟ್ GPT ಪ್ಲೇಸ್ಟೋರ್ನಿಂದ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದನ್ನು ಲಾಗಿನ್ ಮಾಡ್ಕೊಳ್ಳಿ. ಕೇಳೋ ಬೇಸಿಕ್ ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ಕೊಟ್ಟು ನೀವು ಒಂದು ಚಾಟ್ GPT ಅಪ್ಲಿಕೇಶನ್ ಮೇ ಬಿ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಸೊ ಚಾಟ್ GPT ಮಾಡ್ಕೊಳ್ಳಿ. ಚಾಟ್ GPT ಓಪನ್ ಮಾಡಿ. ಚಾಟ್ GPT ಓಪನ್ ಮಾಡಿದ ಮೇಲೆ ಇಲ್ಲಿ ನಾವು ಕೊಟ್ಟಿರೋ ಪ್ರಾಂಪ್ಟನ್ನು ಪೇಸ್ಟ್ ಮಾಡಿದ ಮೇಲೆ ಇಲ್ಲಿ ಡೀಟೇಲ್ ಆಗಿ ಈ ಪ್ರಾಂಪ್ಟಲ್ಲಿ ನಾನು ಬರೆದಿದ್ದೀನಿ. ಈ ಪ್ರಾಂಪ್ಟಲ್ಲಿ ಏನೇನಿದೆ ಅಂದರೆ ಮ್ಯೂಸಿಕ್ ಹೇಗಿರಬೇಕು, ಆ ಪ್ರಾಂಪ್ಟಲ್ಲಿ ಏನೇನು ಮ್ಯೂಸಿಕ್ ಇರಬಾರ್ದು, ಅಂದರೆ ಬೇರೆ ಬೇರೆ ಮ್ಯೂಸಿಕ್ ಎಲ್ಲ ಇರಬಾರ್ದು. ನಾವು ಏನು ಅಡುಗೆ ಮಾಡ್ತಾ ಇದ್ದೀವಿ ಅದೇ ರೀತಿ ಕಟ್ ಮಾಡೋದು, ಒಲೆ ಮೇಲೆ ಇಟ್ಟಿದ್ದು, ಆಮೇಲೆ ಹುರಿಯೋದು, ಮಾಡೋದು, ಈ ರೀತಿ ಏನು ಮ್ಯೂಸಿಕ್ ಬೇಕಾಗಿರುತ್ತೆ ಸಿಂಪಲ್ ಆಗಿ ಅದು ಇದರಲ್ಲಿ ಬರಬೇಕು. ಆ ರೀತಿ ಎಲ್ಲ ನಾನು ಡೀಟೇಲ್ ಆಗಿ ಏನೇನು ಕಟ್ ಸೌಂಡ್ ಬರಬೇಕು, ಮತ್ತು ಕಟ್ ಮಾಡೋದು ಹೇಗಿರಬೇಕು, ನೈಫ್ ಹೇಗಿರಬೇಕು, ಅದೆಲ್ಲ ಡೀಟೇಲ್ ಆಗಿ ಇದರಲ್ಲಿ ಬರೆದು ನಾನು ಇದರಲ್ಲಿ ಹಾಕಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಏನಿದೆ ಅಂದರೆ ಆಪ್ಷನ್ A, ಆಪ್ಷನ್ B ಅಂತ 2 ಆಪ್ಷನ್ ನಾನು ಕೊಟ್ಟಿದ್ದೀನಿ. ಇಲ್ಲಿ ಆಪ್ಷನ್ A ಅಲ್ಲಿ ಇಂಗ್ಲೀಷ್ ಆಡಿಯನ್ಸ್ಗೆ ನಾವು ಟಾರ್ಗೆಟ್ ಮಾಡೋಕ್ಕೋಸ್ಕರ ಒಂದು ಇದೆ A.
ಇಂಗ್ಲೀಷ್ ಕಂಟ್ರೀಸ್ ಆಡಿಯನ್ಸ್, USA, UK, ಕೆನಡಾ, ಆಸ್ಟ್ರೇಲಿಯಾ, ಯುರೋಪ್ನವರಿಗೆ ನಾವು ಟಾರ್ಗೆಟ್ ಮಾಡಿಯೂ ಕೂಡ ನಾವು ನಮ್ಮ ಶಾರ್ಟ್ಸ್ ಮಾಡ್ಬೋದು. ಆ ರೀತಿ ನಾವು ಶಾರ್ಟ್ಸ್ ಮಾಡಿ ಅಪ್ಲೋಡ್ ಮಾಡಿದ್ರು ಅವರು ಕೂಡ ನೋಡ್ತಾರೆ. ಇಲ್ಲ ನಾವು ಬರೀ ಇಂಡಿಯನ್ಸ್ಗಾಗಿ ನಾನು ಮಾಡಬೇಕಂದ್ರೆ ಆಪ್ಷನ್ ಬಿ ಇದೆ, ಇಂಡಿಯನ್ ಆಡಿಯನ್ಸ್ ಅಂತ ನಾನು ಕೊಟ್ಟಿದ್ದೀನಿ. ಇದರಲ್ಲಿ ಇಂಡಿಯನ್ಸ್ ಡಿಶಸ್ ಏನಿದೆ ಅದು ಮಾತ್ರ ಕ್ರಿಯೇಟ್ ಆಗುತ್ತೆ. ಸೊ ಆಪ್ಷನ್ ಎ, ಆಪ್ಷನ್ ಬಿ ಸೆಲೆಕ್ಟ್ ಮಾಡೋದಿರುತ್ತೆ. ಸೊ ಇಲ್ಲಿ ಯಾವ್ಯಾವ ಡಿಶಸ್ ಇದೆ ಅಂದರೆ ನಾನು ಈ ಸದ್ಯಕ್ಕೆ ಏನು ಇಂಡಿಯನ್ಸ್ ಡಿಶಸ್ ಸ್ವಲ್ಪ ಟ್ರೆಂಡಿಂಗಲ್ಲಿರುವಂಥ ಡಿಶಸಲ್ಲಿ ನಾನು ಕೊಟ್ಟಿದ್ದೀನಿ ಇದರಲ್ಲಿ. ಸೊ ಈ ಪ್ರಾಂಪ್ಟಲ್ಲಿದೆ, ಪ್ರಾಂಪ್ಟ್ ಡೀಟೇಲ್ ಆಗಿ ನೀವು ನೋಡ್ಕೋಬೋದು. ಸೊ ಇಲ್ಲಿ ನಾವೇನು ಮಾಡಬೇಕು, ಜಸ್ಟ್ ಇದನ್ನು ಸೆಂಡ್ ಮಾಡಬೇಕು. ನೀವು ಕೊಟ್ಟಿರೋ ಡಿಶ್ ಮಾತ್ರ ಸೆಲೆಕ್ಟ್ ಮಾಡೋದಿರಲ್ಲ, ಬೇಕು ಅಂದರೆ ನಿಮ್ಮ ಪ್ರಕಾರ ನೀವು ಕಸ್ಟಮೈಸ್ ಮಾಡಿಕೊಂಡು ನೀವು ಯಾವ ಡಿಶ್ ಮೇಲೆ ವಿಡಿಯೋ ಮಾಡಬೇಕಾಗಿದೆ ಅದು ಜಸ್ಟ್ ಡಿಶ್ ಬರೆದರೆ ಸಾಕು, ಅದೇ ರೀತಿ ಬರುತ್ತೆ. ಏನು ಮಾಡಬೇಕು ಅಂತ ನಾನು ಡೀಟೇಲಾಗಿ ಇಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್ ಏನು ಮಾಡಿ ಅಂದರೆ ಈ ಪ್ರಾಂಪ್ಟ್ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿಕೊಂಡು ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆ ಪ್ರಾಂಪ್ಟ್ಗೆ ರಿಪ್ಲೈ ಕೊಡೋ ಆಪ್ಷನ್ ಬಂದ್ಬಿಡುತ್ತೆ. ಸ್ಟೆಪ್ 1 ಅಲ್ಲಿ ಏನು ಬರುತ್ತೆ, ವಿಚ್ ಆಡಿಯನ್ಸ್ ಆರ್ ಯು ಕ್ರಿಯೇಟಿಂಗ್ ದಿಸ್ ವಿಡಿಯೋ ಫಾರ್ ಅಂತ ಇದೆ. ಯಾವ ಆಡಿಯನ್ಸ್ಗೆ ನೀವು ಈ ವಿಡಿಯೋ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿದ್ದೀರಾ ಅಂತ ಹೇಳಿ ಕೇಳುತ್ತೆ. ಆಪ್ಷನ್ ಎ ಇಂಗ್ಲೀಷ್ ಕಂಟ್ರೀಸ್ ಆಡಿಯನ್ಸ್, USA, UK, ಕೆನಡಾ, ಆಸ್ಟ್ರೇಲಿಯಾ, ಯುರೋಪ್ ಈ ರೀತಿ ಕಂಟ್ರೀಸ್ ಇದೆ. ಅಲ್ಲಿ ಆಪ್ಷನ್ ಬಿ ಅಲ್ಲಿ ಇಂಡಿಯನ್ ಆಡಿಯನ್ಸ್ ಅಂತ ಇದೆ. ಸೊ ನೀವೇ ಪ್ಲೀಸ್ ರಿಪ್ಲೈ ಮಾಡೋದೇನಿದೆ ಅಂದರೆ ನೀವು ಯಾವ ಆಡಿಯನ್ಸ್ಗೆ ಟಾರ್ಗೆಟ್ ಮಾಡಬೇಕು ಆಗಿದೆ ಅದನ್ನು A, B ಅಲ್ಲಿ ನೀವು ಹೇಳಬೇಕು. ನಾನು ಬಿ ಅಂತ ಸೆಲೆಕ್ಟ್ ಮಾಡ್ತೀನಿ, ಯಾಕಂದರೆ ನಾನು ಇಂಡಿಯನ್ ಆಡಿಯನ್ಸ್ಗೆ ಟಾರ್ಗೆಟ್ ಮಾಡೋ ವಿಡಿಯೋ ಮಾಡ್ತಾ ಇದ್ದೀನಿ. ಬೇಕು ಅಂದರೆ ನೀವು ಎ ಸೆಲೆಕ್ಟ್ ಮಾಡ್ಬೋದು, ಬೇಕು ಅಂದರೆ ಬಿ ಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿ A, B ಅಲ್ಲಿ ನೀವು ಒಂದು ಸೆಲೆಕ್ಟ್ ಮಾಡಿ ಅಕ್ಷರನ ಹಾಕಿ ಜಸ್ಟ್ ಬಿ ಅಥವಾ ಎ ಹಾಕಿ ಸೆಂಡ್ ಮಾಡಿ. ಸೆಂಡ್ ಮಾಡಿದ ತಕ್ಷಣ ಇಲ್ಲಿ ಗ್ರೇಟ್, ಯು ಹ್ಯಾವ್ ಸೆಲೆಕ್ಟೆಡ್ ಆಪ್ಷನ್ ಬಿ ಇಂಡಿಯನ್ ಆಡಿಯನ್ಸ್ ಅಂತ ಬರುತ್ತೆ. ಅದರಲ್ಲಿ ಕೆಲವೊಂದಿಷ್ಟು ನಾನು ಏನು ಟ್ರೆಂಡಿಂಗ್ ಡಿಶಸ್ ಇದೆ ಅದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡಿ ಹಾಕಿದ್ದೆ. ಸೊ ಹಂಗಾಗಿ ಇಲ್ಲಿ ಬಿರಿಯಾನಿ ಅದು ಇದು ಎಲ್ಲ ಬಂದಿದೆ. ಸೊ ಇಲ್ಲಿ ನೀವು ಬೇಕು ಅಂದರೆ ಕಸ್ಟಮೈಸ್ ಮಾಡಿ, ಬೇಕು ಅಂದರೆ ನಿಮಗೆ ಯಾವ ಡಿಶ್ ಬೇಕು ಆ ರೀತಿ ಇಲ್ಲಿ ಕಸ್ಟಮೈಸ್ಡ್ ಡಿಶ್ ಕೂಡ ನಾವು ಹಾಕ್ಬೋದು. ಇಲ್ಲಿ ನಾನು ವಡಾಪಾವ್ ಅಂತ ಹಾಕ್ತೀನಿ ಸ್ನೇಹಿತರೆ, ವಡಾಪಾವ್ ಅಂತ ಹಾಕ್ತೀನಿ. ವಡಾಪಾವ್ ಜಸ್ಟ್ ಹಾಕಿ ಇಲ್ಲಿ ಕೊಮ ಕೊಟ್ಟು ನಾನೊಂದು ಇನ್ನೊಂದು ಸ್ವಲ್ಪ ಪ್ರಾಂಪ್ಟ್ ಕೊಡ್ತೀನಿ ನಿಮಗೆ. ವಡಾಪಾವ್ ಅಂತ ಹಾಕಿದ ಮೇಲೆ ಪ್ರಾಂಪ್ಟ್ ಕೊಟ್ಟಿರ್ತೀನಿ. ಏನು ಅಂದರೆ ಅದ್ರ ಮುಂದೆ ವಡಾಪಾವ್ ಹಾಕಿ ಕೊಮ ಹಾಕಿ ಡೋಂಟ್ ಜನರೇಟ್ ಇಮೇಜ್, ಐ ವಾಂಟ್ ಓನ್ಲಿ ಪ್ರಾಂಪ್ಟ್, ಸೊ ಗಿವ್ ಮೀ ಪ್ರಾಂಪ್ಟ್ ಓನ್ಲಿ ಅಂತ ಇಲ್ಲಿ ಬರೆದ್ಬಿಡಿ. ಸೊ ಇಷ್ಟು ಮಾಡಿ ಇಲ್ಲಿ ಸೆಂಡ್ ಮಾಡಿ. ಇದಿಷ್ಟು ನೀವು ನೋಡಿ, ಡೋಂಟ್ ಜನರೇಟ್ ಇಮೇಜ್, ಐ ವಾಂಟ್ ಓನ್ಲಿ ಪ್ರಾಂಪ್ಟ್, ಸೊ ಗಿವ್ ಮೀ ಪ್ರಾಂಪ್ಟ್ ಓನ್ಲಿ ಅಂತ ಇದೆ. ಇದನ್ನು ನೀವು ಟೈಪ್ ಮಾಡಿ ವಡಾಪಾವ್ ಅಂತ ಕಾಮ ಕೊಟ್ಟು ಇದು ಸೆಂಡ್ ಮಾಡಿ. ಇಷ್ಟು ಮಾಡಿದ ಮೇಲೆ ಇಲ್ಲಿ ನೋಡಿ ಆಡಿಯನ್ಸ್, ಇಂಡಿಯನ್ ಆಡಿಯನ್ಸ್ಗೆ ಡಿಶ್ ವಡಾಪಾವ್ ಅಂತ ಬರುತ್ತೆ. ಟೋಟಲ್ ಸ್ಟೇಜ್ 8 ಸ್ಟೇಜಲ್ಲಿ ಇದು ಕೊಟ್ಟಿದೆ. ಅಂದರೆ 8 ಪ್ರಾಂಪ್ಟ್ಸ್ ನನಗೆ ಸಿಕ್ಕಿದೆ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಈ ರೀತಿ ಸಿಕ್ಕಿದೆ. ಓಕೆ, ಇಲ್ಲಿ ಟೋಟಲ್ ಇಲ್ಲಿ ಬರೀತಾ ಇದೆ ನೋಡಿ, 8 ಸ್ಟೇಜಲ್ಲಿ ಈ ಪ್ರಾಂಪ್ಟ್ ನನಗೆ ಬರ್ದು ಕೊಡ್ತಾ ಇದೆ. ಇಲ್ಲಿ ಸ್ಟೇಜ್ 7 ಬಂತು, ಸ್ಟೇಜ್ 8 ಬಂತು. ಸೊ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಸ್ನೇಹಿತರೆ, ನೀವು ಈ ಏನು ಪ್ರಾಂಪ್ಟ್ 8 ಸ್ಟೇಜ್ ಇದೆ, ಈ 8 ಪ್ರಾಂಪ್ಟ್ ಸ್ಟೇಜಲ್ಲಿ ನೀವು ವಿಡಿಯೋ ಜನರೇಟ್ ಮಾಡಬೇಕಾದ್ರೆ ನಾನು ಹೇಳ್ತೀನಿ. ಸೊ ಫಸ್ಟ್ ಇಲ್ಲಿ ಒಂದು ಪ್ರಾಂಪ್ಟ್ ಸ್ಟೇಜ್ 1 ಬಂದಿದೆ ನೋಡಿ. ಇಲ್ಲಿ ಇಮೇಜ್ ಪ್ರಾಂಪ್ಟ್ ಅಂತ ಬಂದಿದೆ. ಇದು ಇಮೇಜ್ ಪ್ರಾಂಪ್ಟ್ ಅಷ್ಟೇ ಇದೆ. ನೀವು ಬೇರೆ ಕಡೆ ಎಲ್ಲಾದರೂ ಇಮೇಜ್ ಜನರೇಟ್ ಮಾಡಬೇಕು, ಜೆಮಿನೈ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಇಮೇಜ್ ಪ್ರಾಂಪ್ಟ್ ಹಾಕಿ ಇಮೇಜ್ ಜನರೇಟ್ ಮಾಡ್ಕೋಬೇಕು. ಆಮೇಲೆ ಮೋಷನ್ ಪ್ರಾಂಪ್ಟ್ ಹಾಕಿ ಮೋಷನ್ಸ್ ಎಲ್ಲ ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ಆಡಿಯೋ ಪ್ರಾಂಪ್ಟ್ ಹಾಕಿ ಆಡಿಯೋ ಪ್ರಾಂಪ್ಟ್ಸಿಂದ ಆಡಿಯೋ ಕೂಡ ಜನರೇಟ್ ಮಾಡಬೇಕು. ಬಟ್ ಇಲ್ಲಿ ಇಷ್ಟೆಲ್ಲ ಜನರೇಟ್ ಆಗಿದೆ. ನೀವು ಜೆಮಿನೈ ಬೇರೆ ಯಾವುದಾದ್ರು ಫ್ಲೋ ಅದು ಇಲ್ಲಿ ಏನಾದರೂ ಮಾಡ್ತೀನಿ ಅಂದರೆ ಇದೆಲ್ಲ ಯೂಸ್ ಮಾಡಬೇಕು. ಬಟ್ ನಾನು ಇಲ್ಲಿ ಮೇನ್ ಪ್ರಾಂಪ್ಟ್ ಏನಿದೆ ಇದನ್ನು ಕಾಪಿ ಮಾಡ್ತೀನಿ. ಜಸ್ಟ್ ಇಷ್ಟು ಕಾಪಿ ಮಾಡ್ತೀನಿ. ಕೆಳಗೆ ಮೋಷನ್ ಪ್ರಾಂಪ್ಟ್ ಅವ್ರಿಗೂ ಏನಿದೆ ಅಲ್ಲಿ ತನಕ ನಾನು ಕಾಪಿ ಮಾಡ್ತೀನಿ. ಇಷ್ಟು ಕಾಪಿ ಮಾಡಿ ನಾನೇನು ಮಾಡ್ತೀನಿ ಅಂದರೆ ಬೇರೆ ಜೆಮಿನೈ ಆಗಲಿ ಫ್ಲೋ ಆಗಲಿ ಬೇರೆ ಯಾವುದೇ ರೀತಿಯಿಂದ ನಾನು AI ಟೂಲ್ಸ್ ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ನಾನೇನು ಮಾಡ್ತೀನಿ, ನಮ್ಮಲ್ಲಿರುವಂಥ ಯೂಟ್ಯೂಬ್ ಅಪ್ಲಿಕೇಶನ್ ನಾನು ಓಪನ್ ಮಾಡ್ತೀನಿ. ಜಸ್ಟ್ ನಮ್ಮ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ನಾನು ಯಾವುದೇ ರೀತಿಯಿಂದ ಬೇರೆ ಯಾವುದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಯಾವುದು ಬಳಸ್ತಾ ಇಲ್ಲ. ನಮ್ಮ ಯೂಟ್ಯೂಬ್ ಅಪ್ಲಿಕೇಶನ್ ನಾನು ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಶಾರ್ಟ್ಸ್ ಏನು ನೀವು ಕ್ರಿಯೇಟ್ ಮಾಡ್ತೀರಾ ಅದನ್ನು ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ. ಶಾರ್ಟ್ಸಲ್ಲಿ ಓಪನ್ ಆದಮೇಲೆ ಇಲ್ಲಿ ಮೇಲ್ಗಡೆ ನೋಡಿ ಒಂದು AI ಪ್ಲೇ ಗ್ರೌಂಡ್ ಅಂತ ಒಂದು ಆಪ್ಷನ್ ಇದೆ. ಇದು ನಿಮ್ಗೆ ಕಾಣ್ತಾ ಇಲ್ಲ ಅಂದರೆ ನೀವೇನು ಮಾಡಿ, ಪ್ಲೇಸ್ಟೋರಲ್ಲಿ ಹೋಗಿ ನಿಮ್ಮ ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಆಗಿಲ್ಲ ಅಂದರೆ ಇದು ಬರಲ್ಲ, ಅಪ್ಡೇಟ್ ಮಾಡ್ಕೊಳ್ಳಿ. ಇಲ್ಲ ಬರ್ತಾ ಇಲ್ಲ ಅಂದರೆ ಇನ್ನೊಮ್ಮೆ ಅನ್ಇನ್ಸ್ಟಾಲ್ ಮಾಡಿಕೊಂಡು ಯೂಟ್ಯೂಬ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಆಗ ಇದು ಬರುತ್ತೆ. ಇಲ್ಲಿ AI ಪ್ಲೇ ಗ್ರೌಂಡ್
ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. AI ಪ್ಲೇ ಗ್ರೌಂಡ್ ಮೇಲೆ ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಕ್ರಿಯೇಟ್ ವಿಡಿಯೋ ಅಂತ ಆಪ್ಷನ್ ಇದೆ, ಫಸ್ಟ್ ಆಪ್ಷನ್ ಮೇಲ್ಗಡೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಈ ಫಸ್ಟ್ ಟೈಮ್ ನೀವು ಯೂಸ್ ಮಾಡ್ತಿದ್ರೆ ಇಲ್ಲಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಬರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇದು ಓಪನ್ ಆಗುತ್ತೆ. ಇಲ್ಲಿ ಡಿಸ್ಕ್ರೈಬ್ ಯುವರ್ ಐಡಿಯಾ ಅಂತ ಇದೆ. ಈ ಡಿಸ್ಕ್ರೈಬ್ ಯುವರ್ ಐಡಿಯಾ ಮೇಲೆ ಏನು ನಾವು ಕಾಪಿ ಮಾಡಿದ್ದೀವಿ ಅದನ್ನು ಪೇಸ್ಟ್ ಮಾಡಬೇಕು. ಜಸ್ಟ್ ಪೇಸ್ಟ್ ಮಾಡಿ, ಇದನ್ನು ಪೇಸ್ಟ್ ಮಾಡಿ, ಸೆಂಡ್ ಮಾಡಿ. ಕೆಲವೊಮ್ಮೆ ಇಲ್ಲಿ ವಿಡಿಯೋ ಜನರೇಟ್ ಆಗಲ್ಲ. ಜನರೇಟ್ ಆಗಲಿಲ್ಲ ಅಂದರೆ ಪ್ರಾಂಪ್ಟನ್ನು ರೀರೈಟ್ ಮಾಡ್ಕೋಬೇಕು ಸ್ನೇಹಿತರೆ. ಈ ಪ್ರಾಂಪ್ಟ್ನಿಂದ ನಮಗೆ ವಿಡಿಯೋ ಜನರೇಟ್ ಆಗ್ತಾ ಇಲ್ಲ, ಹಾಗಾಗಿ ಇದನ್ನು ಇನ್ನೊಮ್ಮೆ ಸರಿಯಾಗಿ ಪ್ರಾಂಪ್ಟ್ ಬರೆದು ಕೊಡಿ ಅಂತ ಕನ್ನಡದಲ್ಲಿ ಬರೆದುಬಿಟ್ಟು ನೀವು ಪ್ರಾಂಪ್ಟ್ ಹಾಕಿ ಅದರ ಕೆಳಗಡೆ ಬರೀಬೇಕು. ಸೊ ಆಗ ಮತ್ತೊಮ್ಮೆ ಪ್ರಾಂಪ್ಟ್ ರೆಡಿಯಾಗಿ ಬರುತ್ತೆ. ಈ ರೀತಿ ನೀವು ಮಾಡಬೇಕು. ಕೆಲವೊಮ್ಮೆ ಪ್ರಾಬ್ಲಮ್ ಬರುತ್ತೆ, ನೋಡೋಣ. ನಾವು ಕ್ರಿಯೇಟ್ ಮಾಡುವಾಗ ಆ ರೀತಿ ಬಂತು ಅಂದರೆ ನಿಮ್ಗೆ ಹೇಳಿರ್ತೀನಿ. ಸೊ ನೋಡಿ, ಸ್ವಲ್ಪ ಹೊತ್ತು ಕಾಯಬೇಕು. ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ನಾವು ಯೂಟ್ಯೂಬ್ ಅಪ್ಲಿಕೇಶನ್ ಬಳಸ್ಕೊಂಡು AI ಪ್ಲೇ ಗ್ರೌಂಡಲ್ಲಿ ಈ ವಿಡಿಯೋನ ಜನರೇಟ್ ಮಾಡ್ತಾ ಇದ್ದೀವಿ. ಇದು ಒಂದು ವಿಡಿಯೋ ಮಾಡ್ಬೋದು. ನೀವು ಈ ಒಂದು ವಿಡಿಯೋ ಮಾಡ್ಬೋದು. ಅನ್ಲಿಮಿಟೆಡ್ ವಿಡಿಯೋಸ್ ಏನಾದರೂ ಮಾಡಬೇಕು ಅಂದರೆ ಇಲ್ಲಿ ಆಪ್ಷನ್ ಬರಲ್ಲ. ಅನ್ಲಿಮಿಟೆಡ್ ಮಾಡ್ಬೋದು, ಇದರಲ್ಲಿಯೂ ಕೂಡ ನೀವು ಮಾಡ್ಬೋದು. ಸೊ ಜನರೇಟ್ ಆಗ್ತಿದೆ, ಒಂದು ನಿಮಿಷ ಹೇಳ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ವಿಡಿಯೋ ಜನರೇಟ್ ಆಗಿದೆ. ಇದರ ಬಗ್ಗೆ ಇನ್ನೊಮ್ಮೆ ಹೇಳ್ತೀನಿ. ಈ ಅನ್ಲಿಮಿಟೆಡ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಅನ್ಲಿಮಿಟೆಡ್ ಇದರಲ್ಲಿ ಜನರೇಟ್ ಮಾಡಬೇಕು ನೀವು ಅಂದರೆ ಇದನ್ನು ನೀವು ನೈಟ್ ರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆ ಒಳಗೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು, ಫ್ರೀ ಆಫ್ ಕಾಸ್ಟ್. ಎಷ್ಟು ಬೇಕಾದರೂ ನೀವು ವಿಡಿಯೋ ಜನರೇಟ್ ಮಾಡ್ಬೋದು. ಇದೊಂದು ಡ್ರಾಬ್ಯಾಕ್ ಇದೆ ಇದರಲ್ಲಿ. ಬೆಳಿಗ್ಗೆ 7ರಿಂದ ರಾತ್ರಿ 12 ಗಂಟೆವರೆಗೆ ಇದನ್ನು ನೀವು 1-2 ಶಾರ್ಟ್ಸ್ ಅಷ್ಟೇ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಈ ರೀತಿ ಅನ್ಲಿಮಿಟೆಡ್ ಮಾಡಬೇಕು, ಏನು ಬೇಕಾದರೂ ನೀವು ರೆಡಿ ಮಾಡೋಕ್ಕೋಸ್ಕರ ಇಲ್ಲಿ ಬೆಳಿಗ್ಗೆ 12ರಿಂದ ನೈಟ್ 12ರಿಂದ ಬೆಳಿಗ್ಗೆ 7 ಗಂಟೆವರೆಗೂ ಲೀಗಲ್ ವೇಯಲ್ಲಿ ನೀವು ಇದರಲ್ಲಿ ವಿಡಿಯೋನ ಜನರೇಟ್ ಮಾಡ್ಕೋಬೋದು. ಸೊ ಇದು ಕ್ಲಿಯರ್. ಈಗ ಬೇರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯಾವುದು ಬೇಕಾಗಿಲ್ಲ. ಈಗ ನೋಡಿ, ಒಂದು ವಿಡಿಯೋ ಜನರೇಟ್ ಆಗಿದೆ. ಸೊ ಇಲ್ಲಿ ಒಂದು ಎರೋ ಮಾರ್ಕ್ ಇದೆ ಸ್ನೇಹಿತರೆ. ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಿಂದ 3ನೇ ಆಪ್ಷನ್ ಇದೆ, ಸೇವ್ ಟು ಡಿವೈಸ್. ಇದರ ಮೇಲೆ ಕ್ಲಿಕ್ ಮಾಡಿ. ಸೇವ್ ಟು ಡಿವೈಸ್ ಮೇಲೆ ಕ್ಲಿಕ್ ಮಾಡಿದರೆ ಈಗ ಜನರೇಟ್ ಆಗಿರೋ ವಿಡಿಯೋ ನಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿಬಿಡುತ್ತೆ. ಇಲ್ಲಿ ನೆಕ್ಸ್ಟ್ ಇದು ಏನೂ ಮಾಡಬೇಡಿ, ಜಸ್ಟ್ ಮೊದಲು ಡೌನ್ಲೋಡ್ ಮಾಡ್ಕೊಳ್ಳಿ. ಪಾರ್ಟ್ ವೈಸ್ ಅಂದರೆ 7 ಸ್ಟೇಜಲ್ಲಿ ಈ ವಿಡಿಯೋ ಮಾಡಬೇಕಾಗಿದೆ. ಸೊ ಪಾರ್ಟ್ 1 ಈಗ ನಾವು ಒಂದು ಮಾಡಿದ್ದೀವಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಪ್ರಾಂಪ್ಟ್ 2 ಅನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸ್ಟೇಜ್ 2 ಅಲ್ಲಿ ಪ್ರಾಂಪ್ಟ್ ಇದು ತಗೋಬೇಕು. ಇಲ್ಲಿ ಪ್ರಾಂಪ್ಟ್ ಇದೆ, ಇದನ್ನು ನಾನು ಕಾಪಿ ಮಾಡ್ತೀನಿ. ಇದ್ರ ಮಧ್ಯದಲ್ಲಿ ಇದೆ ನೋಡಿ, ಇಮೇಜ್ ಪ್ರಾಂಪ್ಟ್ ಆ್ಯಂಡ್ ಮೋಷನ್ ಪ್ರಾಂಪ್ಟ್ ಮಧ್ಯದಲ್ಲಿರುವಂಥ ಪ್ರಾಂಪ್ಟ್ ನಾವು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮತ್ತೆ ನಾನು ಯೂಟ್ಯೂಬಲ್ಲಿ ಬರ್ತೀನಿ, ಈ ಬ್ಯಾಕ್ ಬಟನ್ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಯಾವುದು ಮಾಡಬೇಡಿ, ಬ್ಯಾಕ್ ಬಟನ್ ಕ್ಲಿಕ್ ಮಾಡಿ. ಆಲ್ರೆಡಿ ನೀವು ಏನು ಪ್ರಾಂಪ್ಟ್ ಜನರೇಟ್ ಮಾಡಿದ್ದೀರಾ ಅದು ಇರುತ್ತೆ. ಇನ್ನೊಮ್ಮೆ ಬ್ಯಾಕ್ ಬನ್ನಿ. ಓಕೆ, ಇಲ್ಲಿ ಕ್ಯಾನ್ಸಲ್ ಮಾಡಿ, ಡಿಲೀಟ್ ಮಾಡಿ. ಈಗ ಮತ್ತೆ ಶಾರ್ಟ್ಸಲ್ಲಿ ಬರ್ತೀರಾ. ಆಮೇಲೆ AI ಪ್ಲೇ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಕ್ರಿಯೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಡಿಸ್ಕ್ರೈಬ್ ಯುವರ್ ಐಡಿಯಾಸಲ್ಲಿ ಇದನ್ನು ಪೇಸ್ಟ್ ಮಾಡಿ. ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ್ರ ಮೇಲೆ ಬರುತ್ತೆ. ಆಮೇಲೆ ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೇಮ್ ಪ್ರೋಸೆಸ್ ಆಗುತ್ತೆ. ಈ ರೀತಿ ನೀವು ಎಷ್ಟು ಸ್ಟೇಜ್ ಇದೆನೋ ಅದೆಲ್ಲ ಹಾಕಿ ಒಂದೊಂದು 10 ಸೆಕೆಂಡ್ ವಿಡಿಯೋನ ಡೌನ್ಲೋಡ್ ಮಾಡ್ಕೋಬೇಕು. ಈ ರೀತಿ ಜನರೇಟ್ ಮಾಡಬೇಕು, ಸೇವ್ ಟು ಡಿವೈಸ್ ಮಾಡ್ಕೋಬೇಕು. ಈ ರೀತಿ ನಿಮ್ಮ ವಿಡಿಯೋ ಏನಿದೆ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ ಸ್ನೇಹಿತರೆ. ಪೇಷನ್ಸ್ ಇಟ್ಟು, ತಾಳ್ಮೆ ಇಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಕಂಪ್ಲೀಟ್ ಪ್ರೋಸೆಸ್ ತೋರಿಸ್ತಾ ಇದ್ದೀನಿ. ಮೊದಲು ಕಂಪ್ಲೀಟ್ ವಿಡಿಯೋ ನೋಡಬೇಕು, ಅದಾದಮೇಲೆ ನೀವು ಜನರೇಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ಕನ್ಫ್ಯೂಷನ್ ಆಗುತ್ತೆ. ಫಸ್ಟ್ ಕಂಪ್ಲೀಟ್ ಒಂದು ಸರಿ ತಾಳ್ಮೆ ಇಟ್ಟು ವಿಡಿಯೋ ಪೂರ್ತಿ ನೋಡಿ. ನೀವು ನೋಡಿದರೆ ನಿಮ್ಗೆ ಎಲ್ಲನೂ ಅರ್ಥ ಆಗುತ್ತೆ. ಇಲ್ಲಾಂದರೆ ನೀವು ಹಾಗೆ ಟ್ರೈ ಮಾಡ್ತಾ ಹೋದರೆ ಪ್ರಾಬ್ಲಮ್ ಆಗುತ್ತೆ. ಒಂದು ಸರಿ ವಿಡಿಯೋ ನೋಡಿ, ಆಮೇಲೆ ನೀವು ಟ್ರೈ ಮಾಡಿ. ಇದು ಈಸಿ ಇರುತ್ತೆ. ಸೊ ಫಸ್ಟ್ ಇದು ನೀವೇನು ಮಾಡಬೇಕು, ಎಲ್ಲ ಪ್ರಾಂಪ್ಟ್ಸ್ ಹಾಕಿ ಮೊದಲೆಲ್ಲ ವಿಡಿಯೋ ಜನರೇಟ್ ಮಾಡ್ಕೊಂಡು ಬರಬೇಕು. ಒಂದೊಂದು 8 ಕ್ಲಿಪ್ಸ್ ರೆಡಿ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಕ್ಲಿಪ್ ರೆಡಿ ಆಗ್ತಾ ಇದೆ. ನಾನು ಎರಡನೇದು ಮಾಡ್ತಾ ಇರೋದು. ಸೊ ನೋಡಿ, ಇಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಈಗೇನು ಮಾಡಬೇಕು ಅಂದರೆ ಈ ಏನು ಪ್ರಾಂಪ್ಟ್ ನಾವು ಜನರೇಟ್ ಮಾಡಿದ್ದೀವಿ ಅದನ್ನೇ ಇಲ್ಲಿ ನಾವು ಪೇಸ್ಟ್ ಮಾಡೋಣ. ಫಸ್ಟ್ ಪೇಸ್ಟ್ ಮಾಡಿ. ಇಲ್ಲಿ ಈ ಪ್ರಾಂಪ್ಟಲ್ಲಿ ಪ್ರಾಂಪ್ಟ್ನಿಂದ ಈ ಪ್ರಾಂಪ್ಟ್ MPT ಈ ಪ್ರಾಂಪ್ಟ್ನಿಂದ ನಿಂದಾಗಿ ವಿಡಿಯೋ ರೆಡಿ ಆಗ್ತಾ ಇಲ್ಲ. ಸ್ಟೇಜ್ 2 ಇದೆ ಇದು.
ಸ್ಟೇಜ್ 2 ಈ ಪ್ರಾಂಪ್ಟ್ ಇದೆ. ಪ್ರಾಬ್ಲಮ್ ಆದಾಗ ಈ ರೀತಿ ಮಾಡಿ ಪ್ರಾಂಪ್ಟ್ ಇದೆ. ಸೊ ಇದನ್ನು ಇನ್ನೊಮ್ಮೆ ಬರೆದು ಕೊಡಿ. ಬರೆದು ಕೊಡಿ ಅಂತ ನಾನು ಹಾಕಿ ಇದನ್ನು ಸೆಂಡ್ ಮಾಡ್ತೀನಿ. ಕೆಲವೊಮ್ಮೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಸ್ಟೇಜ್ 2ದೇ ಇನ್ನೊಮ್ಮೆ ಪ್ರಾಂಪ್ಟ್ ಬರೆದು ಕೊಡಿ ಅಂತ ಹೇಳಿದ್ದೆ. ಈ ಪ್ರಾಂಪ್ಟ್ ರೆಡಿ ಆಯಿತು. ಇದನ್ನೇನು ಮಾಡೋಣ, ಇನ್ನೊಮ್ಮೆ ಕಾಪಿ ಮಾಡೋಣ ಸ್ನೇಹಿತರೆ. ಈಗ ಕಾಪಿ ಮಾಡಿಕೊಂಡು ಪ್ರಾಬ್ಲಮ್ ಆಗುತ್ತೆ ಕೆಲವೊಮ್ಮೆ. ಸೊ ಅದಕ್ಕೆ ಈ ಪ್ರಾಬ್ಲಮ್ ಆಯಿತು, ಒಳ್ಳೇದಾಯಿತು, ನಾವಿಲ್ಲಿ ಮಾಡಿ ತೋರಿಸ್ತೀನಿ. ಸೊ ಈಗ ಇನ್ನೊಮ್ಮೆ ನಾನು ಆ ಪ್ರಾಂಪ್ಟನ್ನು ಹಾಕ್ತೀನಿ. ಬಟ್ ಇದು ಒಂದು ಸ್ವಲ್ಪ ಜಾಸ್ತಿ ಆಗಿದೆ, 900 ಕ್ಯಾರೆಕ್ಟರ್ಸ್ ಅಷ್ಟೇ ಬೇಕು ಅಂತ ಹೇಳೋಣ. ಅಕ್ಷರಗಳಲ್ಲಿ ಅಂತ ಹೇಳಬೇಕು. 900 ಅಕ್ಷರ ಪದ ಆಗಿದೆ, ಅಕ್ಷರ ಮಾಡಬೇಕು. ಅಕ್ಷರ ಅಂತ ಬರೆದು ನಾನು ಸೆಂಡ್ ಮಾಡ್ತೀನಿ. ಸೊ 900 ಅಕ್ಷರಗಳಲ್ಲೇ ಇದು ಬಂದುಬಿಡುತ್ತೆ. ಸೊ ನೋಡಿ, ಇದು ರೆಡಿ ಆಯಿತು. ಇದನ್ನು ನಾನು ಕಾಪಿ ಮಾಡ್ತೀನಿ. ಏಕೆಂದರೆ ಅಲ್ಲಿ ಲಿಮಿಟ್ ಇದೆ, 900 ಕ್ಯಾರೆಕ್ಟರ್ಸ್ ಮಾತ್ರ ನಾವು ಹಾಕ್ಬೋದು. ಅದಕ್ಕಿಂತ ಜಾಸ್ತಿ ಆದರೆ ಪ್ರಾಂಪ್ಟ್ ಸೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸೆಲೆಕ್ಟ್ ಮಾಡ್ತೀನಿ. ಇದೆಲ್ಲ ನೀವು ನೋಡಬೇಕು. ಸೊ ಸ್ವಲ್ಪ ಇಲ್ಲಿ ಡಿಲೀಟ್ ಮಾಡಿನೂ ನೋಡೋಣ ಏನಾದರೂ ಇತ್ತು ಅಂದರೆ. ಸೊ ಇಷ್ಟು ನಾನು ಡಿಲೀಟು ಒಂದು ಸ್ವಲ್ಪ ಮಾಡಿದ್ದೀನಿ. ಇಲ್ಲಿ ಪ್ರಾಂಪ್ಟ್ನ ಸೆಂಡ್ ಮಾಡ್ತೀನಿ ಒಂದು ಸರಿ. ಸ್ವಲ್ಪ ಹೊತ್ತು ನಾವು ಕಾಯಬೇಕು. ಪ್ರಾಂಪ್ಟ್ ತುಂಬ ದೊಡ್ಡದಾಯಿತು ಅಂದರೂ ಕೂಡ ನಾನು ಅಲ್ಲಿ ಕ್ಯಾರೆಕ್ಟರ್ಸ್ನಲ್ಲಿ ಹೇಳಬೇಕಾಗಿತ್ತು, ಜಸ್ಟ್ ಅದೊಂದು ಮಿಸ್ ಆಗಿದೆ. ನೀವು ಕ್ಯಾರೆಕ್ಟರ್ಸ್ ಏನಿದೆ 900 ಕ್ಯಾರೆಕ್ಟರ್ಸ್ ಒಳಗಡೆನೇ ಇದನ್ನು ಪ್ರಾಂಪ್ಟ್ ಜನ್ರೇಟ್ ಮಾಡಿಸ್ಬೇಕು. ಸೊ ಒಂದು ಕೀವರ್ಡ್ ನೀವು ಅಲ್ಲಿಯೂ ಬರೆದ್ಬಿಡಿ. ಏನು ಸ್ಟೇಜಸ್ ಕೊಡ್ತೀರಾ ಅದರಲ್ಲಿ 900 ಕ್ಯಾರೆಕ್ಟರ್ಸ್ ಮಾತ್ರ ಹಾಕಿ ಅಂತ ಹೇಳಿ. ನಾನು ಅಪ್ಡೇಟ್ ಮಾಡಿರ್ತೀನಿ, ಪ್ರಾಂಪ್ಟಲ್ಲಿ ನಾನು ಅಪ್ಡೇಟ್ ಮಾಡಿರ್ತೀನಿ. ನೀವೇನು ಮಾಡೋದು ಬೇಕಾಗಿಲ್ಲ, ಪ್ರಾಂಪ್ಟಲ್ಲಿ ಅಪ್ಡೇಟ್ ಮಾಡ್ತೀನಿ. ಎಲ್ಲ ಸ್ಟೇಜಸ್ನು 900 ಕ್ಯಾರೆಕ್ಟರ್ಸ್ ಒಳಗಡೆ ಕೊಡಿ ಅಂತ ಅಲ್ಲಿ ಒಂದು ನಾನು ಹಾಕಿರ್ತೀನಿ. ಸೊ ನೀವು ಜಸ್ಟ್ ಕಾಪಿ ಪೇಸ್ಟ್ ಮಾಡಿದರೆ ಸಾಕು. ಪ್ರಾಬ್ಲಮ್ ಬಂದರೂ ಕೂಡ ನಾನು ಹೇಳಿದ್ದೀನಿ, ಆ ಪ್ರಾಬ್ಲಮ್ ನೀವು ಈ ರೀತಿ ಒಂದು ಸ್ವಲ್ಪ ಇದು ಮಾಡಿಕೊಂಡು ಸರಿ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೋಬೇಕು. ಒಂದೊಂದು ಸ್ಟೆಪ್ಸ್ನ ನೀವು ಸರಿಯಾಗಿ ಫಾಲೋ ಮಾಡಿದ್ರೇ ಗೊತ್ತಾಗುತ್ತೆ ಸ್ನೇಹಿತರೆ, ಅದರ್ವೈಸ್ ಗೊತ್ತಾಗಲ್ಲ. ನೋಡಿ, ಮತ್ತೊಮ್ಮೆ ಇದು ಜನ್ರೇಟ್ ಆಗಿ ಬಂತು. ಸೊ ಈಗ ಏನು ಮಾಡ್ತೀನಿ, ಇಲ್ಲಿ ಕ್ಲಿಕ್ ಮಾಡಿ ಸೇವ್ ಟು ಡಿವೈಸ್ ಮಾಡ್ತೀನಿ. ಸೊ ಆಗಲಿಲ್ಲ ಅಂದರೆ ಈ ರೀತಿ ಮಾಡಿ. ಇದೆಲ್ಲ ಡೌನ್ಲೋಡ್ ಆದಮೇಲೆ ನಮ್ಮ ಗ್ಯಾಲರಿಯಲ್ಲಿ ಬಂದಿರುತ್ತೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನೋಡಿ, ನಾನು 2 ಮಾತ್ರ, ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ. ಚಾಟ್ ಜಿಪಿಟಿಯಲ್ಲಿ ಬರ್ತೀನಿ. ಸ್ಟೇಜ್ 3ಯಲ್ಲಿರೋದು ನಾನು ಕಾಪಿ ಮಾಡ್ತೀನಿ. ಇನ್ನೊಮ್ಮೆ 2 ಆಗಿತ್ತು, ಸ್ಟೇಜ್ 3 ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಇಲ್ಲ ಅಂದರೆ ನೀವು ಬೇಕು ಅಂದರೆ ನಿಮ್ಮ ಜೆಮಿನೈಯಲ್ಲಿ ಮಾಡಿದರೂ ನಡೆಯುತ್ತೆ ಸ್ನೇಹಿತರೆ, ಈಸಿ ಇರುತ್ತೆ, ಅಲ್ಲಿನೂ ಮಾಡ್ಬೋದು. ಬಟ್ ನಾನಿಲ್ಲಿ ಕೆಲವ್ರಿಗೆ ಗೊತ್ತಾಗೋದಿಲ್ಲ, ಹಾಗಾಗಿ ಇಲ್ಲಿ ನಾನು ಇದು ಮಾಡ್ತಾ ಇದ್ದೀನಿ. ನಾನು ಮತ್ತೊಮ್ಮೆ ಬರ್ತೀನಿ. ಇಲ್ಲಿ ಡಿಲೀಟ್ ಮಾಡಿಕೊಂಡು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ, ಶಾರ್ಟ್ಸಲ್ಲಿ ಬಂದು AI ಪ್ಲೇಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ, ಕ್ರಿಯೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಪ್ರಾಂಪ್ಟ್ ಇಲ್ಲಿ ಪೇಸ್ಟ್ ಮಾಡ್ತೀನಿ, ಸೆಂಡ್ ಮಾಡ್ತೀನಿ. ಸೆಂಡ್ ಮಾಡಿದ ಮೇಲೆ ವಿಡಿಯೋ ರೆಡಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ರೆಡಿ ಆಯಿತು. ಇದು ಕೂಡ ನಾನು ಸೇವ್ ಮಾಡ್ತೀನಿ. ಬ್ಯಾಕ್ ಬರ್ತೀನಿ, ಇನ್ನೊಮ್ಮೆ ಬ್ಯಾಕ್ ಬರ್ತೀನಿ, ಡಿಲೀಟ್ ಮಾಡ್ತೀನಿ. ಆಮೇಲೆ ಮತ್ತೊಂದು ಪ್ರಾಂಪ್ಟ್ ನಾನಿಲ್ಲಿ ಸ್ಟೇಜ್ 4ದ್ದು ಪ್ರಾಂಪ್ಟ್ ತೊಗೊಳ್ತೀನಿ. ಸ್ಟೇಜ್ 4 ಕಾಪಿ ಮಾಡ್ತೀನಿ. ಆಮೇಲೆ ಸೇಮ್ ಇಲ್ಲಿ AI ಪ್ಲೇಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ರಿಯೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಾನು ಪೇಸ್ಟ್ ಮಾಡಿ ಸೆಂಡ್ ಮಾಡ್ತೀನಿ. ಸೊ ಮತ್ತೊಂದು ವಿಡಿಯೋ ರೆಡಿ ಆಗ್ತಿದೆ. ಟೋಟಲ್ ನಾನು 4 ಸ್ಟೇಜ್ ಮಾಡಿದ್ದೀನಿ. ಈಗ ಕಂಪ್ಲೀಟ್ ಮಾಡಬೇಕು ಅಂದರೆ ತುಂಬ ದೊಡ್ಡದಾಗಿಬಿಡುತ್ತೆ. ಇದೇ 25 ನಿಮಿಷ ಆಗ್ಲಿಕ್ಕೆ ಬಂತು. ಸೊ ಹಂಗಾಗಿ ಇದು ಲಾಸ್ಟ್ ವಿಡಿಯೋ. ಈ ಏನು ಸ್ಟೇಜ್ 4 ಇದೆ, ಈ ವಿಡಿಯೋನ ರೆಡಿ ಮಾಡ್ತೀನಿ. ಅದಾದಮೇಲೆ ಅದನ್ನು ನಾವು ಹೇಗೆ ಎಡಿಟ್ ಮಾಡೋದು ಅದು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಈ ರೀತಿ ನೀವು ಒಂದೊಂದು ವಿಡಿಯೋ ಮಾಡಿ. ಒಂದು ಸ್ವಲ್ಪ ಟೆಕ್ನಿಕ್ ಇದೆ. ನಿಮ್ಗೇನಾದರೂ ಮಿಸ್ಟೇಕ್ಸ್ ಆದರೆ ನೀವು ಕನ್ನಡದಲ್ಲಿ ಅಲ್ಲಿ ಮಾತಾಡಿ ಹೇಳಿ ಮಾಡಿ ಈ ರೀತಿ ವೀಡಿಯೋಸ್ನ ಜನ್ರೇಟ್ ಮಾಡ್ಬೋದು ಸ್ನೇಹಿತರೆ.
ಈಸಿ ಇದೆ. ಸ್ವಲ್ಪ ನೀವು ವಿಡಿಯೋ ಕಂಪ್ಲೀಟ್ ನೋಡಿದರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಎಲ್ಲಿ ಏನು ಫಾಲ್ಟ್ ಆಯಿತು ಅದು ಕೂಡ ಹೇಳಿದ್ದೀನಿ. ಫಾಲ್ಟ್ ಆದಾಗ ನಾವು ಏನು ಮಾಡಬೇಕು ಅದು ಕೂಡ ಹೇಳಿದ್ದೀನಿ. ನಾನು ಬರೆದಿರೋದು ಕೂಡ ನಾನು ತೋರಿಸಿರ್ತೀನಿ. ಅಲ್ಲಿ ವಿಡಿಯೋ ಸ್ಟಾಪ್ ಮಾಡಿಕೊಂಡು ಆ ವಿಡಿಯೋದಲ್ಲಿ ಏನು ಬರೆದಿರ್ತೀನಿ ಅದು ಕೂಡ ನೀವು ಕೇಳಿಸ್ಕೊಂಡು ಅದೇ ರೀತಿ ಬರೆದು ಮಾಡಿದರೂ ನಡೆಯುತ್ತೆ. ಸೊ ಇಲ್ಲಿ ವಿಡಿಯೋ ರೆಡಿ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ರೆಡಿ ಆಯಿತು. ನಾನು ಇದು ಡೌನ್ಲೋಡ್ ಮಾಡ್ತೀನಿ. ನಮ್ಮ ವಿಡಿಯೋ ಏನಿದೆ ನಾವು ರೆಡಿ ಆಗಿರೋದು ಇಲ್ಲಿ ಬಂತು. ಸೊ ಈಗ ಎಲ್ಲ ನಾಲ್ಕು ಸ್ಟೇಜ್ ಮಾಡಿದ್ದೀನಿ, ಮಿಕ್ಕಿದ್ದೆಲ್ಲ ನೀವು ಮಾಡ್ಕೊಳ್ಳಿ. ಸೊ ಈಗ ಏನು ಮಾಡಬೇಕು ಅಂದರೆ ಇನ್ಶಾರ್ಟಲ್ಲಿ ಬರಬೇಕು. ಇನ್ಶಾರ್ಟಲ್ಲಿ ವಿಡಿಯೋ ಎಡಿಟರ್ನಲ್ಲಿ ಹೋಗಿ ಈಗ ಏನೇನು ನಾವು ವಿಡಿಯೋ ಜನ್ರೇಟ್ ಆಗಿತ್ತು ಅದನ್ನು ಸೆಲೆಕ್ಟ್ ಮಾಡಬೇಕು. 1 2 3 4. ಸೊ ನಾನಿಲ್ಲಿ ಓಕೆ ಮಾಡ್ತೀನಿ. ಸ್ವಲ್ಪ ವಡಾಪಾವಲ್ಲಿ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗ್ತಿದೆ. ನೀವು ಒಂದು ಸ್ವಲ್ಪ ಬೇರೆ ಡಿಶಸ್ ಏನಾದರೂ ಟ್ರೈ ಮಾಡಿ. ಓಕೆ, ಇಲ್ಲಿ ನಾನು ಎಲ್ಲ ಸೇರಿಸಿದ್ದೀನಿ, ಇಲ್ಲಿ ನೋಡ್ಬೋದು. ಸೊ ಈ ರೀತಿ ಬರ್ತಾ ಇದೆ. ಓಕೆ, ಈಗ ಇದನ್ನೇನು ಮಾಡಬೇಕು, ನೀವು ಎಕ್ಸ್ಪೋರ್ಟ್ ಮಾಡಿಕೊಡಿ. ಎಕ್ಸ್ಪೋರ್ಟ್ ಮಾಡಿಕೊಂಡು ಸೇಮ್ ಇದನ್ನೇನಿದೆ ನೀವು ನಿಮ್ಮ ಶಾರ್ಟ್ ಸ್ಪೀಡಲ್ಲಿ ಇದನ್ನು ಅಪ್ಲೋಡ್ ಮಾಡ್ಬೋದು. ಸೊ ಈ ರೀತಿ ನೀವು ಮಾಡಬೇಕು. ಡೀಟೇಲಾಗಿ ಹೇಳಿದ್ದೀನಿ. ನೀವು ಒಂದು ಸ್ವಲ್ಪ ನಿಮ್ಮ ಕಡೆಯಿಂದ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ಕನ್ನಡದಲ್ಲಿ, ನಿಮ್ಗೆ ಇಂಗ್ಲೀಷ್ ಬರಲ್ಲ ಅಂದರೆ ಇಂಗ್ಲೀಷಲ್ಲಿ ಬರೆಯೋದು ಬೇಡ, ಕನ್ನಡದಲ್ಲಿ ಬರೆದ್ಬಿಟ್ಟು ಮಾಡಿ ಹೇಳ್ಬೋದು. ಇಂಗ್ಲೀಷ್ ಬರ್ತಿತ್ತು ಅಂದರೆ ಬೆಟರ್ ಇರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಏನಿದೆ ಏನಿಲ್ಲ, ನಾವು ಏನು ಒಂದು ಸ್ವಲ್ಪ ಕರೆಕ್ಷನ್ ಮಾಡಬೇಕು. ಸೊ ಇದನ್ನು ನೀವು ಯೂಟ್ಯೂಬ್ ಅಪ್ಲಿಕೇಶನ್ ಬಳಸ್ಕೊಂಡು ಈ ರೀತಿ ವಿಡಿಯೋಸ್ ಮಾಡ್ಬೋದು. ಈಸಿ ಇದೆ. ಇನ್ನು ಬೇರೆ ಕಡೆ ನೀವು ಮಾಡಬೇಕು ಅಂದರೆ ಎಲ್ಲ ಪ್ರಾಂಪ್ಟ್ಸ್ ಎಲ್ಲ ಹಾಕ್ಕೊಂಡು ಮಾಡಬೇಕಾಗುತ್ತೆ. ಅದು ಕೂಡ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ರೀತಿ ಏನು ಜೆಮಿನಾಯಲ್ಲಿ ಬೇರೆ ಅಪ್ಲಿಕೇಶನಲ್ಲಿ ಹೇಗೆ ಮಾಡಬೇಕು ಅನ್ನೋದು. ಸೊ ಅಲ್ಲಿಯೂ ಮಾಡ್ಬೋದು. ಇದು ಕೂಡ ತುಂಬ ಈಸಿ ಇದೆ. ವಿಡಿಯೋನೇ ಜನ್ರೇಟ್ ಆಗಿ ಬಂದ್ಬಿಡುತ್ತೆ. ಸೊ ನಾವು ಬೇರೆ ಬೇರೆ ಏನೂ ಮಾಡೋದು ಬೇಕಾಗಿಲ್ಲ, ತುಂಬ ಈಸಿ ಇದೆ. ಸೊ ಈ ರೀತಿ ನೀವು ವಿಡಿಯೋ ಮಾಡಿ ನಿಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡಿ ಕ್ರೈಟೀರಿಯಾ ಬೇಗ ಕಂಪ್ಲೀಟ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅಥವಾ ಈ ವಿಡಿಯೋ ಅಷ್ಟು ಕರೆಕ್ಟ್ ಆಗಿಲ್ಲ ಅಂತ ಅನಿಸ್ತಿತ್ತು ಅಂದರೆ ಇನ್ನೊಮ್ಮೆ ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತ ಇದ್ರ ಮೇಲೆ ಕಮೆಂಟ್ಸ್ ಬಂತು, 100 ಕಮೆಂಟ್ಸ್ ಬಂತು ಅಂದರೆ ಇದನ್ನೇ ನಾನು ಇನ್ನೊಮ್ಮೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಇನ್ನೊಮ್ಮೆ ವಿಡಿಯೋ ಮಾಡಿ ಫುಲ್ ಏನು ಎಷ್ಟು ಸ್ಟೇಜ್ ಬರುತ್ತೆ ಅಷ್ಟೆಲ್ಲ ಸ್ಟೇಜ್ ಮೇಲೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇದನ್ನು ಒಮ್ಮೆ ಟ್ರೈ ಮಾಡಿ, ಪ್ರಾಬ್ಲಮ್ ಆದರೆ ಹೇಳಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.